ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಒಂದು ಕನಸಾಗಿಟ್ಟಿದ್ದು ಈ 100 ವರ್ಷಗಳ ಈ ಒಂದು ಹಳೆ ಕಟ್ಟಡವನ್ನ ನೆಲಸಮ ಮಾಡಿ ಒಂದು ಹೊಸ ಕಟ್ಟಡ ಬರಬೇಕು ಅಂತ ಬಹಳ ದಿವಸಗಳಿಂದ ನಾವು ಮುಖ್ಯಮಂತ್ರಿಗಳನ್ನ ನಾವು ಕೇಳ್ಕೊಳ್ತಾ ಇದ್ವಿ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ಯಾರೇ ಹಣ ಕೊಟ್ಟರು ಕೂಡ ಅದನ್ನ ನಿಂತ್ಕೊಂಡು ಅದನ್ನ ನಮಗೆ ನಮ್ಮ ಸಂಘಕ್ಕೆ ಮಾರ್ಗದರ್ಶನ ನೀಡಬೇಕಾಗ್ತದೆ, ಒಬ್ಬ ಇರಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವು ಮುಖ್ಯಮಂತ್ರಿಗಳ ಒಂದು ಒಪ್ಪಿಗೆ ತಗೊಂಡು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ. ಇದು ಹಿಂದೆ ಈ ಒಂದು ಜಾಗವನ್ನ 1940ರಲ್ಲಿ ಈ ನಗರದ ಮೇಯರ್ ಆದಂತಹ ಟಿ ಸಿ ರಾಯನ್ ಅವರು ಇಂಗ್ಲಿಷ್ನವರು, ಅವರ ಒಂದು ಕೊಡುಗೆ ಮತ್ತು ಇಸ್ಮಾಯಿಲ್ ಅವರು ಈ ರಾಜ್ಯದ ದಿವಾನರಾಗಿದ್ದರು. ಆ ಒಂದು ಕಾಲದಲ್ಲಿ ನಮ್ಮ ಒಂದು ಸಮಾಜಕ್ಕೆ ನಮ್ಮ ಸಮಾಜದ ಕೋರಿಕೆಯನ್ನ ಪರಿಗಣಿಸಿ ಈ ಒಂದು ಜಾಗವನ್ನು ನೀಡಿದರು. ಈ ಒಂದು ಜಾಗದಲ್ಲಿ 1943ರಲ್ಲಿ ಶಂಕುಸ್ಥಾಪನೆ ಆಯಿತು ಬಿಲ್ಡಿಂಗ್ ಕಟ್ಟೋದಕ್ಕೆ. ಅದನ್ನ ಪೂರ್ಣಗೊಳಿಸೋದಕ್ಕೆ ಸುಮಾರು 7-8 ವರ್ಷಗಳ ತಗತ್ತು. ಈ ಒಂದು 7-8 ವರ್ಷಗಳ ನಂತರ ಈ ಒಂದು ಕಟ್ಟಡದಲ್ಲಿ ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡುವುದು. ಆ ವಿದ್ಯಾರ್ಥಿ ನಿಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನ ಮಾಡ್ಕೊಂಡು ಹೋಗಿ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಕೂಡ ಇದ್ದಾರೆ ಮತ್ತು ರಿಟೈರ್ಡ್ ಆಗಿರೋರು ಇದ್ದಾರೆ. ಇಂಥ ಒಂದು ಭವ್ಯವಾದ ಕಟ್ಟಡವನ್ನ ಈ ಒಂದು ಕಟ್ಟಡಕ್ಕೆ ಆ ನೀಲಿ ನಕ್ಷೆ ತಯಾರು ಮಾಡಿಕೊಟ್ಟವರು ಕೂಡ ಇಂಗ್ಲಿಷರು ಆಕ್ಸನ್ಬರ್ಗ್ ಅಂತ ಅಂದ್ಬಿಟ್ಟು ಒಬ್ಬ ಮೇಧಾವಿ ಇಂಜಿನಿಯರ್ ಆಗಿದ್ದರು. ಅವರು ನೀಲಿ ನಕ್ಷೆಯನ್ನ ಹಳೆ ಬಿಲ್ಡಿಂಗ್ ಏನಿತ್ತು ಇದುವರೆಗೂ ಆ ಬಿಲ್ಡಿಂಗ್ಗೆ ನೀಲಿ ನಕ್ಷೆಯನ್ನ ತಯಾರು ಮಾಡಿಕೊಟ್ಟಿದ್ರು. ಇಂಥ ಒಂದು ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿ ಅದಕ್ಕಿಂತ ಚೆನ್ನಾಗಿರುವಂತದ್ದು ಈ ಒಂದು ಕಾಲಕ್ಕೆ ತಕ್ಕಂತಹ ಒಂದು ಬಿಲ್ಡಿಂಗ್ ಅನ್ನ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಾಗ ಹಾಗೂ ಈ ಒಂದು ನಗರಾಭಿವೃದ್ಧಿ ಸಚಿವರಾದಂತಹ ವೈಟಿ ಸುರೇಶ್ ಅಣ್ಣವರನ್ನ ಕೇಳ್ಕೊಂಡಾಗ ಅವರು ಮೊದಲಿಗೆ ಒಪ್ಪಿರಲಿಲ್ಲ. ಇದನ್ನ ನೀವು ಮಾಡಕ್ಕಾಗ್ತದ, ನಮ್ಮ ಮೇಲೆ ಡಿಪೆಂಡ್ ಆಗಬೇಡಿ, ಇದನ್ನ ಮಾಡ್ಬೇಕಂತನ್ನೋದಾದ್ರೆ ನೀವೆಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಈ ಒಂದು ಕೆಲಸಕ್ಕೆ ಕೈ ಹಾಕಿ ಅಂತ ನಾವು ಒಂದು ಮಾರ್ಗದರ್ಶನವನ್ನು ನೀಡುವುದು. ಎಲ್ಲಾ ಸಂಘದ ಪದಾಧಿಕಾರಿಗಳು ಅವರನ್ನ ಮನವೊಲಿಸಿ ಈ ಒಂದು ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ನಾವು ಅವರಿಂದ ಒಪ್ಪಿಗೆಯನ್ನು ಕೂಡ ತಗೊಂಡಿದ್ದೀವಿ. ಆ ಒಪ್ಪಿಗೆಯನ್ನು ತಗೊಂಡು ಇವತ್ತಿಂದ ಅದನ್ನ ಚಾಲನೆಗೂ ಕೂಡ ಕೊಡ್ತಿದ್ದೀವಿ. ಅಂತಂದ್ರೆ ನಮ್ಮ ಸಮಾಜಕ್ಕೆ ಒಂದು ಭವ್ಯವಾದ ಕಟ್ಟಡ ಈ ನಗರದಲ್ಲಿ ಬರ್ತದೆ ಅಂತಂದ್ರೆ ನಮ್ಗೆಲ್ಲರಿಗೂ ಸಂತೋಷ ಆಗ್ತದೆ. ಅಂತ ಒಂದು ಭವ್ಯವಾದ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಮತ್ತು ಇರಬೇಕಾಗ್ತದೆ. ಇಂಥ ಸಹಕಾರವನ್ನ ನೀವೆಲ್ಲ ನೀಡ್ತೀರಿ ಅಂತ ಅನ್ನೋ ದೃಷ್ಟಿಯಲ್ಲಿ ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಸಬೇಕು ಅಂತ ಅಂದ್ಬಿಟ್ಟು ರಾಜ್ಯಾದ್ಯಂತ ಬಂದಿರುವಂತ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಹೊಸ ಕಟ್ಟಡದಲ್ಲಿ ಒಂದು ನೆಲಮಾಳಿಗೆ ಇರ್ತದೆ. ಅದು ಪೂರ್ತಿ ಏನು ವಾಹನಗಳನ್ನು ನಿಲ್ಲಿಸೋದಕ್ಕೆ ಅದನ್ನ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಅದರ ಮೇಲೆ ಮೂರು ಅಂತಸ್ತುಗಳನ್ನ ಬಾಡಿಗೆ ಪಡೆಯೋದಕ್ಕೆ, ಯಾಕಂದ್ರೆ ಸಂಘ ನಡ್ಕೊಂಡು ಹೋಗ್ಬೇಕಲ್ಲ, ವಿದ್ಯಾರ್ಥಿ ನಿಲಯ ಉಚಿತವಾದ ವಿದ್ಯಾರ್ಥಿ ನಿಲಯಗಳನ್ನು ಕೂಡ ನಾವು ನಡೆಸಬೇಕಾಗ್ತದೆ. ಆ ದೃಷ್ಟಿಯಲ್ಲಿ 3 ಅಂತಸ್ತುಗಳನ್ನ ಕಮರ್ಷಿಯಲ್ ಮಾಡಿ ಅದನ್ನ ಬಾಡಿಗೆ ಕೊಡೋದಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನು 2 ಅಂತಸ್ತುಗಳನ್ನ ವಿದ್ಯಾರ್ಥಿ ನಿಲಯ ಸುಮಾರು 200 ಮಕ್ಕಳಿಗಾದಂತಹ ಇಲ್ಲಿ ಸ್ಥಳಾವಕಾಶವನ್ನು ಕಲ್ಪಿಸಿಕೊಳ್ಬೇಕು ಅಂತ ಕೂಡ ನಮ್ಮ ಉದ್ದೇಶ ಆಗಿರೋದ್ರಿಂದ ಈ ಒಂದು ಸಮಾಜದ ಈ ಒಂದು ಭವ್ಯವಾದ ಕಟ್ಟಡವನ್ನ ಆದಷ್ಟು ಬೇಗ 2 ವರ್ಷಗಳಲ್ಲಿ ಇದನ್ನ ಮುಗಿಸ್ಕೊಡ್ತೀವಿ ಅಂತ ನಾವು ಒಂದು 15 ತಿಂಗಳಲ್ಲಿ ಮುಗಿಸ್ಕೊಡ್ತೀವಿ ಅಂತ ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂತಹ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯವರು ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ಈ ಒಂದು ಸಮಾಜದ ಋಣವನ್ನು ಕೂಡ ನಾವು ಅವರಿಗೆ
ತೀರಿಸಬೇಕಾಗ್ತದೆ. ಇದಲ್ಲದೆ ವಿದ್ಯಾಪೀಠ ಸರ್ಕಲ್ ನಮ್ಮ ಮಠ ಏನು ಪ್ರಾರಂಭ ಆಗಿತ್ತು, ಅಲ್ಲಿ ಸುಮಾರು 10 ಕೋಟಿ ರೂಪಾಯಿಗಳ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿ ಅದು ಕೂಡ ಪೂರ್ಣಗೊಂಡು ಈಗಾಗಲೇ ಅದನ್ನ ಆ ಒಂದು ಜಾಗ ಇನ್ನೂ ರಿನ್ಯೂವಲ್ ಆಗಿರಲಿಲ್ಲ. ಅದು ಲೀಸ್ ಆಗಿರೋದ್ರಿಂದ ಆ ಲೀಸಿನ ಹಣವನ್ನು ಕೊಟ್ಟಿದ್ರು ಕೂಡ ಅದನ್ನ ಟೆಕ್ನಿಕಲ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಹಾಗೆ ಇಟ್ಕೊಂಡಿದ್ರು. ಮುಖ್ಯಮಂತ್ರಿಗಳನ್ನ ನಾವು ಅಪ್ರೋಚ್ ಮಾಡಿದಾಗ ಅದನ್ನು ಕೂಡ ರಿನ್ಯೂವಲ್ ಮಾಡಿಕೊಟ್ಟಿದ್ದಾರೆ BDA ಇಂದ. ಆ ಒಂದು ಕಟ್ಟಡವನ್ನ ಈಗ ಸುಮಾರು 25 ಲಕ್ಷ ರೂಪಾಯಿಗಳ ಬಾಡಿಗೆಯನ್ನು ಕೂಡ ಬರಬಹುದು ಅಂತ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಆ ಒಂದು 25 ಲಕ್ಷ ಬಾಡಿಗೆಯ ಜೊತೆಗೆ ಅದನ್ನ ಮುಗಿಸ್ಕೊಂಡಂತವರು, ಅದನ್ನ ಮುಗಿಸಿ ನಮಗೆ ಅರ್ಪಿಸಿದಂತವರು ಈ ನಾಡಿನ ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರಾದಂತಹ ಮತ್ತು ಯುವಕರಾದಂತಹ ಬೈತಿ ಸುರೇಶ್ ಅವರಿಗೆ ಆ ಒಂದು ಅಭಿನಂದನೆಗಳನ್ನು ನಮ್ಮೆಲ್ಲರ ಪರವಾಗಿ ಅವರಿಗೆ ಸಲ್ಲಿಸೋಣ. ಅದೇ ರೀತಿ ಈ ಒಂದು ಜಾಗ 1987ರಲ್ಲಿ ನಮ್ಮ ಕೈ ತಪ್ಪೋಗ್ತಾ ಇದ್ದು, ನಮ್ಮ ಕೈ ತಪ್ಪೋಗ್ತಾ ಇದ್ದದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆಗ ಸಾರಿಗೆ ಸಚಿವರಾಗಿದ್ದರು. ಆ ಸಾರಿಗೆ ಸಚಿವರಾಗಿದ್ದಾಗ ಆ ಒಂದು ಈ ಜಾಗವನ್ನು ಅವರು ಉಳಿಸ್ಕೊಟ್ರು ನಮಗೆ. ಆ ಇಲ್ಲಿನ ಆಗಿದ್ದಂತಹ ಪದಾಧಿಕಾರಿಗಳು ಇದನ್ನ 100 ವರ್ಷಕ್ಕೆ ಲೀಸು ಕೊಡಲು ಕೂಡ ಪ್ರಯತ್ನ ಪಟ್ಟಿದ್ರು. ಮತ್ತೆ ಚುನಾವಣೆಗಳನ್ನು ಕೂಡ ಅವರು ಅಕ್ರಮವಾಗಿ ಮತ್ತೆ ತಾವೇ ಗೆದ್ದು ಬಂದು ಈ ಒಂದು ಕೆಲಸವನ್ನ ಮಾಡಬೇಕಂತ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ರು. ಅಂತವರನ್ನೆಲ್ಲ ಎದುರಿಸಿ ಅವರು ಯಾವುದೇ ಒಂದು ಅವರು ಬಹಳಷ್ಟು ರೌಡಿಸನ್ನು ಕೂಡ ಮಾಡುವರು. ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರನ್ನು ಕೂಡ ಅವರ ಮನೆಗೂ ಕೂಡ ಎದುರಿಸಿ ಅವರನ್ನ ಈ ಒಂದು ಕಾರ್ಯದಿಂದ ಹೊರಗಡೆ ಇರಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಅಂತದ್ರಲ್ಲಿ ಧೈರ್ಯವಾಗಿ ನಿಂತು ಇದನ್ನು ಉಳಿಸಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಅದೇ ರೀತಿ ಮಲ್ಯ ಆಸ್ಪತ್ರೆ ಹತ್ರ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಜಾಗವನ್ನು 100 ವರ್ಷಗಳ ಕಾಲ ಲೀಸ್ ಕೊಟ್ಬಿಟ್ಟಿರೋದನ್ನ ಆ ಲೀಸ್ ಡೀಡ್ ಇನ್ಕಂಪ್ಲೀಟ್ ಆಗಿರೋದ್ರಿಂದಾಗಿ ಅದನ್ನ ನಾವು ಉಳಿಸ್ಕೊಳ್ಬೇಕಾಯ್ತು. ಅದಕ್ಕೂ ಕೂಡ ಅವರ ಶ್ರಮವನ್ನು ನಾವು ಉಪಯೋಗಿಸ್ಕೊಂಡಿದ್ದೇವೆ. ಈ ದೃಷ್ಟಿಯಲ್ಲಿ ನಮಗೆ ಎಲ್ಲಾ ಕಾಲದಲ್ಲೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಅಭಾರಿಯಾಗಿರ್ಬೇಕಂತ. ಅದೇ ರೀತಿ ನಮಗೆ ನಮ್ಮ ಸಮಾಜಕ್ಕೆ 30-40 ವರ್ಷಗಳಿಗೆ ಒಂದ್ಸಲ ಒಂದು ಲ್ಯಾಂಡ್ ಅನ್ನು ಕೊಡ್ತಾರೆ ಸರ್ಕಾರದಿಂದ. 1940ರಲ್ಲಿ ಈ ಸೈಟ್ ಕೊಟ್ಟ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೇವರಾಜ ಅರಸು ಬರಬೇಕಾಗಿತ್ತು ಶ್ರೀನಿವಾಸ ನಗರದಲ್ಲಿ ನಾವು ಒಂದು ಸೈಟ್ ಅನ್ನು ಪಡೆಯೋದಕ್ಕೆ. ಅದೇ ರೀತಿ ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಮೇಲೆ ನಮ್ಮ ನಗರದ ಸುತ್ತಮುತ್ತ ಸುಮಾರು 12 ಎಕರೆಗಳಷ್ಟು ಜಾಗವನ್ನು ನಾವು ಮಂಜೂರು ಮಾಡಿಸ್ಕೊಂಡಿದ್ದೇವೆ. ಆ 12 ಎಕರೆಗಳ ಜಾಗದಲ್ಲಿ ನಾವು ವಿದ್ಯಾರ್ಥಿ ನಿಲಯಗಳನ್ನ ಮತ್ತು ವಿದ್ಯಾಶಾಲೆಗಳನ್ನ ಕೂಡ ನಿರ್ಮಾಣ ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಕೂಡ ತಮ್ಮ ಒಂದು ಬೆಂಬಲ ನಮಗೆ ಬೇಕಾಗ್ತದೆ ಅನ್ನೋದನ್ನ ಈ ದಿವಸ ನಿಮ್ಮೆಲ್ಲರ ಮುಖಾಂತರ ಅವರಿಗೆ ಮನವರಿಕೆ ಮಾಡಿಕೊಡೋಣ ಅಂತ ಹೇಳಿ, ನಮ್ಮ ವಿದ್ಯಾಪೀಠ ಸರ್ಕಾರದಲ್ಲಿ ಒಂದು ಭೀಮೇಶ್ವರನ ದೇವಸ್ಥಾನ ಇದೆ. ಆ ಭೀಮೇಶ್ವರನ ದೇವಸ್ಥಾನವನ್ನ ಬೇರೆ ಯಾರೋ ಆಕ್ರಮಿಸಿಕೊಂಡು ಒಬ್ಬ ಪಕ್ಕದ ಒಂದು ಆಸ್ತಿಯನ್ನು ಇದನ್ನು ಸೇರಿಸಿ ನಮ್ಮದೇ ಅಂತ ಅದ್ರ ಮೇಲೆ ಲೋನ್ ಕೂಡ ಮಾಡಿಕೊಂಡು ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ. ಅದಕ್ಕೂ ಕೂಡ ನಾವು ಅವರ ಸಹಕಾರ ಪಡ್ಕೊಂಡು ಅದನ್ನು ಕೂಡ ನಾವು ಕ್ಲಿಯರ್ ಮಾಡಬೇಕಾಗಿದೆ. ಈ ಎಲ್ಲಾ ದೃಷ್ಟಿಯಲ್ಲೂ ಈ ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ಇನ್ನೂ 2.5 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬೇಕು. ಆ ಮುಂದುವರಿಯೋದಕ್ಕೆ ನಮ್ಮೆಲ್ಲರ ಒಂದು ಸಹಕಾರ ಬೇಕು. ಯಾವುದೇ ಒಂದು ಪಿತೂರಿ ನಡೆದರೂ ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಕೂಡ ಮಾಡಕ್ಕೆ ನಾವು ತಯಾರಿರಬೇಕು ಅಂತ ಹೇಳಿ ನನಗೆ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ
ಇಷ್ಟೇ ಅಲ್ಲದೆ ರಾಜ್ಯದಲ್ಲಿ ಸುಮಾರು 600 ಕನಕ ಭವನಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ 600 ಕನಕ ಭವನಗಳು ಈಗಾಗಲೇ ಕೆಲವು ಏನ್ ಎಲ್ಲಾ ಕೆಲಸಗಳು ಮುಗಿಸಿ ಓಪನ್ ಆಗಿರ್ತವೆ. ಇನ್ನು ಕೆಲವು ಅರ್ಧ ಕಟ್ಟಡಗಳಾಗಿ ಆ ಕಟ್ಟಡಗಳು ಪೂರ್ಣಗೊಳಿಸೋದಕ್ಕೆ ಅನುದಾನಗಳನ್ನ ಬಿಡುಗಡೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಸುಮಾರು 300ರಿಂದ 400 ಕೋಟಿ ರೂಪಾಯಿಗಳು ಕೊಡ್ಬೇಕಾಗ್ತದೆ. ಅದಕ್ಕೆ ತಮ್ಮ ಒಂದು ಬೆಂಬಲದಿಂದಾಗಿ ನಾವು ಆ ಕನಕ ಭವನಗಳು ಮತ್ತು ವಿದ್ಯಾರ್ಥಿ ನಿಲಯಗಳನ್ನ ಕಟ್ಟೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಸರ್ಕಾರದ ನಿಯಮಗಳ ಪ್ರಕಾರ ನಾವು ಕೂಡ ಹಣ ಹಾಕಬೇಕಾಗಿತ್ತು. ಆ ಹಣ ಹಾಕೋದಕ್ಕೆ ನಮ್ಮಲ್ಲಿ ಶಕ್ತಿವಂತರು ಇಲ್ಲದೆ ಇರೋದ್ರಿಂದ ಸರ್ಕಾರನೇ ಅದನ್ನ ಪೂರ್ತಿ ಭರಿಸಬೇಕು ಅಂತ ಅನ್ಬಿಟ್ಟು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸಿದ್ದೀನಿ. ನಮಸ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.